ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಯುದ್ಧದ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ಯುದ್ಧಗಳು ಏನಪ್ಪ? ಕರ್ನಾಟಕ ಯುದ್ಧಗಳು ಎಲ್ಲರ ತಲೆಯಲ್ಲಿ ಒಂದಿರ್ತದ. ಏನಪ್ಪ ಅಂದಾಗ ಕರ್ನಾಟಕದಲ್ಲಿ ನಡೆದಂಥ ಯುದ್ಧಗಳನ್ನು ಕರ್ನಾಟಕ ಯುದ್ಧಗಳು ಅಂತ ಕರಿತೀವಿ. ಅನ್ಬೋದಾ? ಇಲ್ಲ, ಚಾನ್ಸ್ ಇಲ್ಲ. ಯಾಕಂದರೆ ನಾವು ನೋಡ್ತಾ ಇರೋದು ಸುಮಾರು ವರ್ಷಗಳ ಹಿಂದಿನ ಒಂದು ಇತಿಹಾಸದ ಯುದ್ಧಗಳನ್ನು ನೋಡ್ತಾ ಹೋದೀವಿ. ಹಾಗಾದರೆ ಕರ್ನಾಟಕ ಆಗಿದ್ದು ನಮ್ಮ ಪ್ರಸ್ತುತ ಎಷ್ಟಂತ ಹೇಳಾಗ್ತದೆ, ಈ 20ನೇ ಶತಮಾನದಲ್ಲಿ ನಾವು ಒಂದು ಕರ್ನಾಟಕ ನಮ್ಮ ಒಂದು ರಾಜ್ಯ ನಿರ್ಮಾಣ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ಕರ್ನಾಟಕ ಯುದ್ಧಗಳು ನಡೆದಿವೆ. ಅದು ಯಾಕೆ ಸಂಬಂಧಪಡ್ತದೆ, ಎಲ್ಲಿಂದ ಆ ಒಂದು ಯುದ್ಧಗಳು ಆರಂಭವಾದವು, ಯಾರ್ಯಾರ ಮಧ್ಯೆ ನಡೆದು ಅಂಥೇಳಿ ಇವತ್ತು ಸವಿವರವಾಗಿ ನಾವು ಕರ್ನಾಟಕ ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹೌದಾ? ಎಸ್, ಇಲ್ಲಿ ಮೂಲತಃ ಕರ್ನಾಟಕ ಯುದ್ಧ ಬಗ್ಗೆ ನಾವು ನೋಡೋಣ. ಈ ಕರ್ನಾಟಕ ಯುದ್ಧಕ್ಕೂ ಮತ್ತು ಭಾರತದ ಮ್ಯಾಪಿಗೂ ಏನು ಸಂಬಂಧ ಅಂತ ನಾವು ನೋಡಿದಾಗ ಇದ್ರ ಮೇಲೆ ಒಂದು ಇಲ್ಲಿ ನಾವು ಸುಮಾರು ಅಂಶಗಳನ್ನು ಭಾಳ ಚರ್ಚೆ ಮಾಡಬೇಕಾಗಿದ್ದ ವಿಷಯವಾಗಿದೆ. ಚರ್ಚಿಸುವಂಥ ವಿಷಯವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನಪ್ಪ ಅಂದಾಗ ಬಹಳ ಸಂಬಂಧದ ಈ ಕರ್ನಾಟಕ ಸಂಬಂಧಕ್ಕೂ ಒಂದು ಏನಂತ ಹೇಳಾಗ್ತದೆ, ಭಾಳ ಸಂಬಂಧವನ್ನು ಹೊಂದಿದಂಥ ಒಂದು ಅಧ್ಯಾಯವಾಗಿ ನಾವು ಈ ಭಾರತಕ್ಕೆ ಮತ್ತು ಯುದ್ಧಗಳಿಗೆ ನಾವು ನೋಡ್ತಾ ಹೋಗೋಣ. ಏನಪ್ಪ ಅಂದಾಗ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹೆಂಗೆ ಆ ಒಂದು ಕರ್ನಾಟಕ ಅನ್ನೋದು ಉಗಮವಾಯಿತು ನಮಗೆ, ಇಲ್ಲಿ ಆ ಯುದ್ಧಗಳು ಇಲ್ಲಿನ ಭಾರತದಲ್ಲಿ ನಡೆದಂಥ ಯುದ್ಧಗಳು ಯಾವುದು ಮೇಲಿನವು, ಬಟ್ ಎಲ್ಲಿ ನಡೆದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮದು ಎಲ್ಲರ ತಲೆಗಳಲ್ಲಿ ಅದೊಂದು ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ನಡೆದಿರ್ಬೋದಪ್ಪ, ಇಲ್ಲ, ಇದಕ್ಕೆ ಸಂಬಂಧವೇ ಇಲ್ಲ. ಹಾಗಾಗಿ ಇಲ್ಲೊಂದು ನಾವು ಏನಪ್ಪ ಅಂದಾಗ ಈ ಕರಾವಳಿ ತೀರಗಳನ್ನು ಮೊದಲು ನೋಡಬೇಕು. ಆ ಕರಾವಳಿ ತೀರಗಳ ಅನುಗುಣವಾಗಿ ನಾವು ಅದು ಹೆಂಗೆ ಬಂತಂತ ನೋಡಿದಾಗ ಭಾಳ ಇಂಪಾರ್ಟೆಂಟ್. ಕರಾವಳಿ ತೀರವನ್ನು ನೋಡುತ್ತೀವಿ. ಇದು ಯಾವ ಭೂಭಾಗದಲ್ಲಿ ಅಂತ ಹೇಳ್ತೀವಿ? ಗುಜರಾತ್ ಭೂಭಾಗ. ಈ ಗುಜರಾತದ ಕರಾವಳಿ ತೀರವನ್ನು ನಾವೇನಂತ ಕರಿತೀವಿ ಅಂದಾಗ ಕಚ್ ತೀರ ಅಂತ ಕರಿತೀವಿ. ಹೌದಾ? ಗುಜರಾತ್ ಕರಾವಳಿ ತೀರವನ್ನು ಕಚ್ ತೀರ ಅಂತ ಕರಿತೀವಿ. ಹೌದಾ? ಅದಾದ ನಂತರ ಈ ಮಹಾರಾಷ್ಟ್ರ ಮತ್ತು ಗೋವಾ ತೀರವನ್ನು ನಾವೇನಂತ ಕರಿತೀವಿ ಅಂದ್ರೆ ಕೊಂಕಣ ತೀರ ಅಂತ ಕರಿತೀವಿ. ಹೌದಾ? ಕೊಂಕಣ ತೀರ ಅಂತ ಕರಿತೀವಿ. ಅದಾದ ನಂತರ ಏನಪ್ಪ ಅಂದಾಗ ನಮ್ಮ ಕರ್ನಾಟಕದ ತೀರವನ್ನು ಏನಪ್ಪ ಅಂತ ಕರಿತೀವಿ ಅಂದ್ರೆ ಕೆನರಾ ತೀರ ಅಂತ ಕರಿತೀವಿ. ಕೆನರಾ ತೀರ ಅಂಥೇಳಿ ನಾವು ಕರಿತಾ ಹೋಗ್ತೀವಿ. ಅದರ ಜೊತೆಗೆ ಏನಂತ ಹೇಳ್ತೀವಿ, ಈ ಕೇರಳದ ತೀರವನ್ನು ಮಲಬಾರ್ ತೀರ ಅಂಥೇಳಿ ನಾವು ಕರಿತಾ ಹೋಗ್ತೀವಿ. ಕರಾವಳಿ ತೀರಕ್ಕೆ ಹೆಸರನ್ನು ಕೊಟ್ಕೊತಾ ಹೋಗ್ತೀವಿ. ಕೇರಳ ಮಲಬಾರ್ ತೀರ ಅಂತ ಹೇಳಾಗ್ತದೆ. ಅದರ ಜೊತೆಗೆ ಮತ್ತೆ ಏನಪ್ಪ ಅಂದಾಗ ಈ ಮಲಬಾರ್ ತೀರದ ಜೊತೆಗೆ ಮತ್ತೆ ನಾವು ನೋಡ್ತೀವಿ ಈ ಒಂದು ಭೂಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಲ್ಲೇನಪ್ಪ ಅಂದಾಗ ಆ ಭೂಭಾಗದಲ್ಲಿ ಕಂಡುಬರುವಂಥ ನಾವು ನೋಡ್ತೀವಿ ಈ ತೀರ ಭೂಭಾಗವನ್ನು ನಾವು ನೋಡ್ತೀವಿ. ಇದಕ್ಕೆ ಏನಂತ ಕರಿತೀವಿ ಅಂದಾಗ ಕೋರಮಂಡಲ ತೀರ ಅಂತ ಕರಿತೀವಿ. ಯಾವುದ್ರಿ? ಕೋರಮಂಡಲ ತೀರ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಕೋರಮಂಡಲ ತೀರ. ಹಾಗಾಗಿ ಈ ತಮಿಳುನಾಡದ ಕೋರಮಂಡಲ ತೀರವನ್ನು ನಾವು ನೋಡ್ತೀವಿ. ಆಂಧ್ರ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಆಂಧ್ರ ಪ್ರದೇಶದ ಯಾವುದಂತ ಹೇಳ್ತೀವಿ, ಸರ್ಕಾರ ತೀರ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಆಂಧ್ರ ಪ್ರದೇಶದ ಸರ್ಕಾರ ತೀರ. ಅದಾದ ನಂತರ ಒಡಿಸ್ಸಾದ ಉತ್ಕಲ ತೀರ ಅಂಥೇಳಿ ನಾವು ನೋಡ್ತೀವಿ. ಒಡಿಸ್ಸಾದ ಉತ್ಕಲ ತೀರ. ಈ ಪಶ್ಚಿಮ ಬಂಗಾಳದ ತೀರವನ್ನು ಏನಪ್ಪ ಅಂದಾಗ ವಂಗ ತೀರ ಅಂಥೇಳಿ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಬಹುತೇಕ ಏನಂತ ಹೇಳಾಗ್ತದೆ ಇಲ್ಲಿ ನಾವು ನೋಡ್ತೀವಿ. ಏನಂತ ಹೇಳ್ತೀವಿ, ಸುಮಾರು ಏನಂತ ಹೇಳ್ತೀವಿ ರಾಜ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಗುಜರಾತಿನ ಕಚ್ ತೀರ ಕಂಡು ಬರ್ತದೆ. ಕೊಂಕಣದ ಒಂದು ಯಾವುದು ಅಂತ ಹೇಳ್ತೀವಿ, ಈ ಮಹಾರಾಷ್ಟ್ರ ಮತ್ತು ಗೋವಾದ ಕೊಂಕಣ ತೀರ. ಸುಮಾರು ಕರ್ನಾಟಕದ ಕೆನರಾ ತೀರ, ಆಮೇಲೆ ಕೇರಳದ ಮಲಬಾರ್ ತೀರ, ಕೊಂಕಣದ ಒಂದು ಯಾರಂತ ಹೇಳ್ತೀವಿ ಕೇರಳದ ಮಲಬಾರ್ ತೀರ, ತಮಿಳುನಾಡದ ಕೋರಮಂಡಲ ತೀರ,
ಆಮೇಲೆ ಈ ಆಂಧ್ರದ ಸರ್ಕಾರ ತೀರ, ಒಡಿಸ್ಸಾದ ಉತ್ಕಲ ತೀರ, ಒಂದು ಪಶ್ಚಿಮ ಬಂಗಾಳದ ವಂಗ ತೀರ, ಅಥವಾ ಇನ್ನೊಂದು ಏನಪ್ಪ ಅಂದಾಗ ಇದಕ್ಕೆ ಕಲ್ಕತ್ತಾ ತೀರ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಭಾಳ ಇಂಪಾರ್ಟೆಂಟು. ಸುಮಾರು ಭಾರತ 9 ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿವೆ ಅಂತ ಹೇಳ್ತೀವಿ, ಹೌದಾ? ಹಾಗಾಗಿ ಇಲ್ಲಿ ಎರಡನ್ನು ಕೂಡಿಸಿವಿ, ಮಹಾರಾಷ್ಟ್ರ ಮತ್ತು ಗೋವಾ ಇವೆರಡೂ ಕೂಡಿ ಒಂದೇ ಕರಾವಳಿಯ ತೀರವನ್ನು ನಾವು ನೋಡ್ತಾ ಹೋಗ್ತೀವಿ. ಇದ್ಯಾವುದು? ಗುಜರಾತ್ ತೀರವನ್ನು ನಾವು ನೋಡ್ತೀವಿ. ಅದಾದ ನಂತರ ಕರ್ನಾಟಕ, ಅದಾದ ನಂತರ ಕೇರಳ, ಆಮೇಲೆ ತಮಿಳುನಾಡು ತೀರವನ್ನು ನಾವು ನೋಡ್ತಾ ಹೋಗ್ತೀವಿ. ಆಂಧ್ರದ ಸರ್ಕಾರ ತೀರ, ಒಡಿಸ್ಸಾದ ಉತ್ಕಲ ತೀರ, ಆಮೇಲೆ ಯಾವುದು ಅಂತ ಹೇಳ್ತೀವಿ ಪಶ್ಚಿಮ ಬಂಗಾಳ ನಾವು ನೋಡ್ತೀವಿ, ಒಡಿಸ್ಸಾ, ಆಮೇಲೆ ಆಂಧ್ರ ಪ್ರದೇಶ್ ತೀರವನ್ನು ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಇಲ್ಲಿ ಇದಕ್ಕೆ ಏನು ಸಂಬಂಧ ಸರ, ಇದನ್ನೇ ಕೇಳಾಕತ್ತೀರಿ ನಮಗೆ ಅಂತಂದಾಗ ಭಾಳ ಇಂಪಾರ್ಟೆಂಟ್ ರೀ. ಇದಕ್ಕೂ ಕೂಡ ಅದನ್ನು ನಾವು ಈ ಕರ್ನಾಟಕ ಯುದ್ಧಗಳನ್ನು ತಿಳ್ಕೊಬೇಕಂದ್ರೆ ಈ ಕರಾವಳಿ ತೀರ ಪ್ರದೇಶ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳ್ತೀವಿ. ಮತ್ತು ಇನ್ನೊಂದು, ನಿಮ್ಮ ಜಿಯೋಗ್ರಫಿಯಲ್ಲಿ ಬಂದಂಥ ಈ ಕರಾವಳಿ ತೀರ ಪ್ರದೇಶ ಮೇಲೆ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ನಿಮ್ಮ PSI PC ಎಕ್ಸಾಮ್ದಲ್ಲಿ ಕೇಳುವಂಥ ಪ್ರಶ್ನೆ ಕೂಡ ಆಗಿರ್ತದೆ. ಕರಾವಳಿ ತೀರ ಕೇಳ್ತಾನೆ, ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಹೊಂದಿರುವುದು ಯಾವುದು? ಗುಜರಾತ್ ತೀರ. ಅತಿ ಕಡಿಮೆ ಕರಾವಳಿ ತೀರ ಪ್ರದೇಶ ಹೊಂದಿರುವುದು ಯಾವುದಂತ ಹೇಳಾಗ್ತದೆ? ಗೋವಾ ತೀರ, ಹೌದಾ? ಗೋವಾ ಒಂದು ರಾಜ್ಯ ಕಡಿಮೆ ಹೊಂದಿದಂಥ ಕರಾವಳಿ. ಹಂಗೆ ಈ ಕರಾವಳಿ ತೀರದ ಒಂದು ಹೆಸರನ್ನು ಕೂಡ ಸೂಚಿಸ್ತದೆ, ಆಮೇಲೆ ಅವುಗಳ ವ್ಯಾಪ್ತಿಯನ್ನು ಕೂಡ ನಾವು ನೋಡ್ಲಾಗ್ತದೆ. ನಮ್ಮ ಮೊನ್ನೆ ಎಕ್ಸಾಮ್ದಲ್ಲಿ ಏನು ಕೇಳಿದ್ದಂದಾಗ ಕರ್ನಾಟಕದ, ಹೌದಾ, ಈ ಕರ್ನಾಟಕದ ಏನಂತ ಹೇಳ್ತೀವಿ ಕರಾವಳಿ ತೀರ ಪ್ರದೇಶ ಎಷ್ಟು ಅಂತ ಕೇಳಿದ್ದ. ಮೊನ್ನೆ FD ಎಕ್ಸಾಮ್ದಲ್ಲಿ ಕೇಳಿದ್ದ, ಹೌದಾ? ಈ ಕರ್ನಾಟಕದ ಕರಾವಳಿ ತೀರ ಪ್ರದೇಶ 320 ಕಿಲೋಮೀಟರ್ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. 320 ಕಿಲೋಮೀಟರ್ ಯಾವ್ಯಾವ್ದಪ್ಪ ಅಂದಾಗ ಈ ಉತ್ತರ ಕನ್ನಡ, ಆಮೇಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಂಥ ಒಂದು ಕರಾವಳಿ ತೀರ ಪ್ರದೇಶವನ್ನು ನಾವು ನೋಡಿದ್ವಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಇದಕ್ಕೆ ಏನು ಸಂಬಂಧ ಅಂದಾಗ ನೋಡ್ರಿ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈ ಒಂದು ಸಂಪೂರ್ಣವಾಗಿ ನಾವೇನಪ್ಪ ಅಂದಾಗ ಕರಾವಳಿ ತೀರ ಪ್ರದೇಶ ಬಗ್ಗೆ ನಾವು ನೋಡಾಕತ್ತೀವಿ. ಹಾಗಾದ್ರೆ ಈ ಕರಾವಳಿ ತೀರ ಪ್ರದೇಶದ ಬಗ್ಗೆ ನಾವು ನೋಡ್ತಿರ್ಬೇಕಾದಾಗ ಇಲ್ಲಿ ನಾನು ಹೇಳ್ತೇನೆ ಏನಪ್ಪ ಅಂದಾಗ ಪೂರ್ವ ತೀರದ ನಾನು ನೋಡೋಣ, ಹೌದಾ? ಕರ್ನಾಟಕ ಯುದ್ಧಗಳು ಇದಕ್ಕೆ ಏನು ಸಂಬಂಧ ಅಂತ ನೋಡಿದಾಗ ಪೂರ್ವ ತೀರದ ಈ ಒಂದು ಭೂಭಾಗದಲ್ಲ, ಪೂರ್ವ ತೀರ, ಹೌದಾ? ಭಾರತದ ಪೂರ್ವ ಭೂಭಾಗ ಅಲ್ವಾ ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ನೋಡ್ತೀವಿ. ಹಾಗಾಗಿ ಪೂರ್ವ ತೀರದ ಕೋರಮಂಡಲ ಭೂಭಾಗದ ಹಿನ್ನಾಡಿನ ಭೂಭಾಗವನ್ನು ಪೂರ್ವ ತೀರದ ಕೋರಮಂಡಲದ ಹಿನ್ನಾಡಿನ ಭೂಭಾಗವನ್ನು ಬ್ರಿಟಿಷರು ಏನಂತ ಕರೆದ್ರಂದ್ರೆ ಕರ್ನಾಟಿಕ್ ಅಂತ ಕರೆದ್ರು, ಹೌದಾ? ಕರ್ನಾಟಿಕ್ ಅಂತ ಕರೆದ್ರು. ಈ ಕರ್ನಾಟಿಕ್ ಅಂತ ಕರೀತಾರೆ. ಪೂರ್ವ ತೀರದ ಕೋರಮಂಡಲದ ಹಿನ್ನಾಡಿನ ಭೂಭಾಗ ಕರ್ನಾಟಿಕ್ ಅಂತ ಬ್ರಿಟಿಷರು ಕರೀತಾರೆ. ಈ ಕರ್ನಾಟಕದ ರಾಜಧಾನಿ ಯಾವುದಂತ ಕರಿತೀವಿ? ಅರ್ಕಾಟ್ ಅಂತ ಕರಿತೀವಿ, ಹೌದಾ? ಅರ್ಕಾಟ್. ಹಾಗಾದ್ರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೂ ಈ ಕರ್ನಾಟಕ ಯುದ್ಧಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಕೋರಮಂಡಲದ ಹಿನ್ನಾಡಿನ ಭೂಭಾಗವನ್ನು ಬ್ರಿಟಿಷರು ಕರ್ನಾಟಕ ಅಂತ ಕರೆದ್ರು. ಕರ್ನಾಟಕದ ರಾಜಧಾನಿ ಯಾವುದಂತ ಕರೆಯಲಾಗ್ತದ? ಅರ್ಕಾಟ್ ಅಂತ ನಾವು ಕರಿತೀವಿ ಸ್ನೇಹಿತರೆ, ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಈ ಅರ್ಕಾಟ ಪ್ರದೇಶ ಇಲ್ಲಿ ಏನಾಗ್ತದೆ ಅಂದಾಗ ಈ ಕೋರಮಂಡಲದ ಕರಾವಳಿ ತೀರ ಪ್ರದೇಶವನ್ನು ಒಮ್ಮೆ ಇಲ್ಲೊಂದು ಭೂಭಾಗ ಬರ್ತದ, ಯಾವುದಂತ ಹೇಳಾಗ್ತದ? ಇಲ್ಲೊಂದು ನಾವು ಪ್ರಾಂತ್ಯವನ್ನು ನೋಡ್ತೀವಿ, ಹೈದರಾಬಾದ್ ಪ್ರಾಂತ್ಯ ಅಂತೇಳಿ. ಯಾವುದ್ರಿ? ಹೈದರಾಬಾದ್ ಪ್ರಾಂತ್ಯವನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಕರ್ನಾಟಕದ ರಾಜಧಾನಿ ಅರ್ಕಾಟ್ ಅಂತ ಕರಿತೀವಿ. ಅರ್ಕಾಟದ ಇಲ್ಲಿ ಹೈದರಾಬಾದ್ ಪ್ರಾಂತ್ಯ ಜೊತೆಗೆ ಕರ್ನಾಟಕ ಭೂಭಾಗವನ್ನು ಕೂಡ ನಾವು ನೋಡ್ತೀವಿ. ಏನಪ್ಪ ಅಂದಾಗ ದಕ್ಕನ್ನಿನ ಸಾರ್ವಭೌಮತ್ವಕ್ಕಾಗಿ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ, ದಕ್ಕನ್ ಅಂದರೆ ಇದು ಮೂಲತಃ ಏನಂತ ಹೇಳ್ತೀವಿ, ಈ ಭೂಭಾಗವನ್ನು, ಕೆಳಭೂಭಾಗವನ್ನು ನಾವೇನಂತೀವಿ? ದಕ್ಕನ್ ಅಥವಾ ದಕ್ಷಿಣ ಭೂಭಾಗದ ದಕ್ಕನ್ ಪ್ರದೇಶ ಅಂತ ಕರಿತೀವಿ. ಹಾಗಾಗಿ ಏನಂತ ಹೇಳ್ಬೋದು ಅಂದಾಗ ಇಲ್ಲಿ ದಕ್ಕನ್ನಿನಲ್ಲಿ ಸಾರ್ವಭೌಮತ್ವ ಸಾಧಿಸಲು ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧಗಳನ್ನು ನಾವು ಕರ್ನಾಟಕ ಯುದ್ಧಗಳು ಅಂತ ಕರೆದ್ವಿ, ನೆನ್ಪಿಟ್ಕೊಳ್ರಿ, ಹೌದಾ? ಹಾಗಾಗಿ
ಪೂರ್ವ ತೀರದ ಕೋರಮಂಡಲದ ಹಿನ್ನಾಡಿನ ಭೂಭಾಗವನ್ನು ಕರ್ನಾಟಕ ಅಂತ ಬ್ರಿಟಿಷರು ಕರೀತಾರೆ. ಅದರ ರಾಜಧಾನಿ ಅರ್ಕಾಟ್ ಅಂತ ಕರಿತೀವಿ. ಇಲ್ಲಿ ಹೈದರಾಬಾದಿನ ಒಬ್ಬ ನಿಜಾಮ ಇರ್ತಾನ. ಹೈದರಾಬಾದಿನ ನಿಜಾಮನಾದಂಥ ಯಾರಂತ ಹೇಳ್ತೀವಿ, ಅಸಫ್ ಜಾ ಅಂತ ಕರಿತೀವಿ. ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅಂತ ನಾವು ಕರಿತೀವಿ. ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅಂತ ಕರಿತೀವಿ. ಆ ವ್ಯಕ್ತಿಯಿಂದ ನೇಮಿಸಲ್ಪಟ್ಟ, ಈ ಹೈದರಾಬಾದ್ ನಿಜಾಮನಿಂದ ನೇಮಿಸಲ್ಪಟ್ಟ ವ್ಯಕ್ತಿ ಎಲ್ಲಿಪ್ಪ ಅಂದಾಗ, ನಿಜಾಮನಿಂದ ನೇಮಿಸಲ್ಪಟ್ಟ ನವಾಬ ಅನ್ನೋ ವ್ಯಕ್ತಿ ಎಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ, ಈ ಕರ್ನಾಟಕ ಭೂಭಾಗದಲ್ಲಿ ಆಳ್ವಿಕೆ ಮಾಡ್ತಾನೆ. ಭಾಳ ಇಂಪಾರ್ಟೆಂಟು, ತಿಳ್ಕೊಬೇಕಾದಂಥ ವಿಷಯ ಅಂತೇಳಿ ನಾನು ನೋಡ್ತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ಈ ಕರ್ನಾಟಕ ಭೂಭಾಗ ಒಂದು ತಿಳ್ಕೊಡ್ರಿ, ಕೋರಮಂಡಲದ ಹಿನ್ನಾಡಿನ ಭೂಭಾಗ ಬಹುತೇಕ ತಮಿಳುನಾಡಿಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಡ್ರಿ. ಹಿನ್ನಾಡಿನ ಭೂಭಾಗದ ಸಲುವಾಗಿ ಯುದ್ಧಗಳು ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೀತವ. ಹಾಗಾಗಿ ಅದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ, ನಿಜಾಮನಿಂದ ನೇಮಿಸಲ್ಪಟ್ಟ ಅಸಫ್ ಜಾ ನಿಜಾಮ್ ಉಲ್ ಮುಲ್ಕನಿಂದ ನೇಮಿಸಲ್ಪಟ್ಟ ವ್ಯಕ್ತಿ ಅಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ. ಹಾಗಾದರೆ ಯುದ್ಧಕ್ಕೆ ಹೆಂಗೆ ಕಾರಣವಾಯಿತು ನಾನು ನೋಡೋದಾದ್ರೆ, ಇಲ್ಲಿ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಯುದ್ಧಕ್ಕೆ ಹೆಂಗೆ ಕಾರಣ ಆಯಿತು ಅಂದಾಗ, ಮೂಲತಃ ಇಲ್ಲಿ ಒಮ್ಮೆ ಏನಂತ ಹೇಳ್ತೀವಿ, ಈ ಯುದ್ಧಗಳು ಯಾರ್ಯಾರ ನಡುವೆ ನಡೆದಂಥದ್ದು ಅಂತ ಹೇಳಾಗ್ತದ, ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೆದವು. ಬ್ರಿಟಿಷರ ನಡುವೆ ಯುದ್ಧಗಳು ನಡೆದವು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದಾಗ, ಫ್ರೆಂಚರು ಕೂಡ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಿದ್ದರು, ಬ್ರಿಟಿಷರು ಕೂಡ ಬಂದಿದ್ದರು. ಹಾಗಾಗಿ ಭಾರತದ ಮೇಲೆ ಹಿಡಿತವನ್ನು ಸಾಧಿಸಲು ಈ ಯುದ್ಧಗಳಿಗೆ ಕಾರಣ ಆಗ್ತಾವಂತ ಹೇಳ್ತೀವಿ. ಹಾಗಾದ್ರೆ ಈ ಪೂರ್ವ ತೀರದ ಕೋರಮಂಡಲದ ಹಿನ್ನಾಡಿನ ಭೂಭಾಗವನ್ನು ಬ್ರಿಟಿಷರು ಏನಂತ ಕರೆದ್ರು ಅಂತ ಹೇಳಿದೆ, ಕರ್ನಾಟಕ ಅಂತ ಕರೆದ್ರು. ಹೌದಾ? ಕರ್ನಾಟಕದ ರಾಜಧಾನಿ ಅರ್ಕಾಟ್ ಅಂತ ಕರೆದ್ವಿ. ಅರ್ಕಾಟ್ ಅಂತ ಹೇಳಾಗ್ತದ. ಅದಾದ ನಂತರ ಇಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಕರ್ನಾಟಕ ಯುದ್ಧಗಳು ಆರಂಭವಾಗ್ತವೆ. ಹೈದರಾಬಾದ್ ನಿಜಾಮಿನಿಂದ ನೇಮಿಸಲ್ಪಟ್ಟ ಒಂದು ಕರ್ನಾಟಕ ಭೂಭಾಗವನ್ನು ನವಾಬ ನೋಡಿಕೊಳ್ತಿರ್ತಾನೆ. ಹಾಗಾಗಿ ಕರ್ನಾಟಕ ಭೂಭಾಗದಲ್ಲಿ ಒಟ್ಟು 3 ಕರ್ನಾಟಕ ಯುದ್ಧಗಳು ಜರುಗ್ತವೆ. ಎಷ್ಟು ಕರ್ನಾಟಕ? 3, ಅಥವಾ ಈ 3 ಏನಂತ ಹೇಳಾಗ್ತದ, ಕರ್ನಾಟಕ ಯುದ್ಧಗಳು ಜರುಗಿದು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. 3 ಕರ್ನಾಟಕ ಯುದ್ಧಗಳು ಜರುಗಿದು ಅಂತೇಳಿ 3 ಕರ್ನಾಟಕ ಯುದ್ಧ ಜರುಗಿದು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಏನೇನು ಜರುಗಿತು ಯಾಕಂತಂದಾಗ ಇಲ್ಲಿ ನಾವು ನೋಡ್ತಾ ಹೋಗೋಣ. ಏನಂತ ಹೇಳ್ತೀವಿ, ಈ ಕರ್ನಾಟಕ ಯುದ್ಧಗಳ ಬಗ್ಗೆ ನಾವು ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 1ನೇ ಕರ್ನಾಟಕ ಯುದ್ಧವನ್ನು ನಾವು ನೋಡೋಣ ಸ್ನೇಹಿತರೆ. 1ನೇ ಕರ್ನಾಟಕ ಯುದ್ಧ ಅಂತೇಳಿ ನಾವು ನೋಡ್ತೀವಿ. ಕರ್ನಾಟಕ ಯುದ್ಧ ಏನು ಯಾಕಪ್ಪ ನಡೀತಂದಾಗ, ಒಮ್ಮೆ ಮೊದಲನೇ ಕರ್ನಾಟಕ ಯುದ್ಧದ ಕಾಲಾವಧಿ ನಾವು ನೋಡೋಣ. ಎಷ್ಟಂತ ಹೇಳ್ತೀವಿ, 1746ರಿಂದ 1748 ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಕರ್ನಾಟಕ ಯುದ್ಧದ ಕಾಲಾವಧಿಯಾಗಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಮೊದಲೇ ಕರ್ನಾಟಕ ಯುದ್ಧದ ಕಾಲಾವಧಿಯನ್ನು ನಾವು ನೋಡಿದ್ವಿ. ಇಲ್ಲಿ ಏನು ಕಾರಣ ಏನಪ್ಪ ಅಂದಾಗ, ಕಾರಣವನ್ನು ನಾವು ನೋಡ್ತಾ ಹೋದಾಗ, ಒಮ್ಮೆ 1746ರಲ್ಲಿ ಏನಪ್ಪ ಅಂದಾಗ ಯುರೋಪ್ನಲ್ಲಿ ಒಂದು ಜಗಳ ನಡೆದಿರ್ತದ, ಒಂದು ಯುದ್ಧ ನಡೆದಿರ್ತದ. ಯಾರ್ಯಾರ ಮಧ್ಯೆ ಅಂತಂದಾಗ, ಯುರೋಪ್ನಲ್ಲಿ ಫ್ರೆಂಚ್ ಅಥವಾ ಫ್ರಾನ್ಸ್ ದೇಶ ಮತ್ತು ಬ್ರಿಟನ್ ದೇಶದ ನಡುವೆ ಯುದ್ಧ ಆರಂಭವಾಗಿರ್ತದೆ. ಫ್ರಾನ್ಸ್ ಮತ್ತು ಬ್ರಿಟನ್ ದೇಶದ ನಡುವೆ ಯುದ್ಧ ಆರಂಭವಾಗಿರ್ತದೆ 1746ರಲ್ಲಿ. ಯುದ್ಧ ಆರಂಭವಾದಾಗ ಆ ಯುದ್ಧದಲ್ಲಿ ಫ್ರಾನ್ಸ್ ದೇಶವ ಯುದ್ಧ ಆರಂಭವಾಗ್ತದ. ಯಾವುದರ ಸಲುವಾಗಿ ಅಂತಂದಾಗ, ಅಲ್ಲೊಂದು ಪ್ರದೇಶ ಇರ್ತದ, ಅಲ್ಲೊಂದು ರಾಜ ಇರ್ತದ. ಯಾವುದು ಅಂತ ಹೇಳ್ತೀವಿ, ಆಸ್ಟ್ರಿಯಾ ಅಂತೇಳಿ. ಯಾವ್ದು ಕರಿತೀವಿ, ಈ ಆಸ್ಟ್ರಿಯಾ ಅಂತ ಕರಿತೀವಿ. ಆಸ್ಟ್ರಿಯಾ ದೇಶದ ಮೇಲೆ ಹತೋಟಿಯನ್ನು ಸಾಧಿಸಲು ಫ್ರಾನ್ಸ್ ಮತ್ತು ಯಾವುದರ ನಡುವೆ ಹೋರಾಟ ನಡೀತಾವ, ಬ್ರಿಟನ್ ದೇಶದ ನಡುವೆ ಹೋರಾಟ ಆರಂಭವಾಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಆಸ್ಟ್ರಿಯಾದ ಮೇಲೆ ಹತೋಟಿ ಸಾಧಿಸುವುದರ ದ್ಯೋತಕವಾಗಿ ಫ್ರಾನ್ಸ್ ಮತ್ತು ಬ್ರಿಟನ್ ನಡುವೆ ನಡೆದಂಥ ಯುದ್ಧ ಭಾರತದಲ್ಲಿ ಯಾವುದಕ್ಕೆ ಕಾರಣ ಆಗ್ತದೆ ಅಂತ ಹೇಳಾಗ್ತದ, 1ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಆಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದಾಗ 1ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಹೆಂಗಾತಂದಾಗ, ಇಲ್ಲಿ
ಒಮ್ಮೆ ಏನಂತ ಹೇಳ್ತೀವಿ, ಅಲ್ಲಿ ಒಬ್ಬ ಫ್ರಾನ್ಸ್ ದೇಶದ ವ್ಯಕ್ತಿ ಓಲ್ಟ್ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನ. ಈ ಓಲ್ಟ್ ಹೇಳ್ತಾನ ಏನಪ್ಪ ಅಂದಾಗ, ನಮ್ಮಲ್ಲಿ ಮೊಳಗಿದ, ನಮ್ಮ ದೇಶ ಅಥವಾ ನಮ್ಮಲ್ಲಿ ಮೊಳಗಿದ ಬಂದೂಕಿನ ಬಂದೂಕಿನ ಈ ಮೊಳಕೆ ಏನಪ್ಪ ಅಂತ ಹೇಳಾಗ್ತದ, ಬಂದೂಕಿನ ಮೊಳಕೆ ಅಮೇರಿಕಾ ಮತ್ತು ಏನಂತ ಹೇಳಾಗ್ತದ, ಅಮೇರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಎಲ್ಲಂತ ಹೇಳಾಗ್ತದ, ಏಷ್ಯಾದಲ್ಲಿ ಏನಪ್ಪ ಅಂತ ಹೇಳಾಗ್ತದ, ಕಿಚ್ಚನ್ನು ಹೊತ್ತಿಸಿತು ಅಂತ ಹೇಳ್ತದೆ. ಒಂದು ಬೆಂಕಿಯನ್ನು ಹೊಚ್ಚಿಸು. ನಾವು ಫೈರ್ ಮಾಡೀವಿ ನಮ್ಮ ಫ್ರಾನ್ಸ್ ದೇಶದಾಗ, ಅದು ಹೋಗಿ ಎಲ್ಲಿ ಹತ್ತದ ಅಂದ್ರೆ ಅಮೇರಿಕಾ ಮತ್ತು ಈ ಒಂದು ಏಷ್ಯಾ ಖಂಡದಲ್ಲಿ ಎಲ್ಲಿಪ್ಪ ಅಂದ್ರೆ ನಮ್ಮ ಈ ಭಾರತದ ಕರ್ನಾಟಕ ಭೂಪ್ರದೇಶದಲ್ಲಿ ಹತ್ತದ. ಯಾಕಪ್ಪ ಅಂದ್ರೆ ಅಲ್ಲಿನ ಯುರೋಪ್ ಖಂಡದಲ್ಲಿನ ಫ್ರಾನ್ಸ್ ದೇಶ, ನಮ್ಮಲ್ಲಿನ ಫ್ರೆಂಚರು ವ್ಯಾಪಾರಸ್ಥರಾಗಿದ್ದರು. ಅಲ್ಲಿನ ಬ್ರಿಟನ್ ದೇಶ, ನಮ್ಮಲ್ಲಿನ ಏನಪ್ಪ ಅಂತಂದಾಗ ಇಂಗ್ಲೀಷರು ವ್ಯಾಪಾರ ಆಗಿ ನೋಡ್ತಾರೆ. ಹಾಗಾಗಿ ಅದರ ಮೇಲೆ ಹತೋಟಿ ಸಾಧಿಸಲು ಭಾರತದಲ್ಲಿ ಬಂದು ವ್ಯಾಪಾರದಲ್ಲಿ ನಮ್ಮ ನಡುವೆ ನಮ್ಮ ಪ್ರದೇಶಗಳ ಮೇಲೆ ಒಂದು ಕಿತ್ತಾಟವನ್ನು ಇವರು ಮಾಡಿದರು ಅಂತೇಳಿ ನಾವು ಹಿನ್ನೆಲೆಯಾಗಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಇದಕ್ಕಿಂತ ಮುಂಚಿತವಾಗಿ ಒಮ್ಮೆ 1740ರಲ್ಲಿ ಏನಾಗಿತ್ತಪ್ಪ ಅಂದಾಗ, ಈ ಕರ್ನಾಟಕ ಭೂಭಾಗ ಅಂತ ಕರಿತೀವಿ. ಈ ಕರ್ನಾಟಕ ಭೂಭಾಗವನ್ನು ಯಾರಂತಂತ ಹೇಳ್ತೀವಿ, ಈ ನವಾಬ ಆಳ್ವಿಕೆ ಮಾಡ್ತಾ ಇದ್ದ. ಯಾರಪ್ಪ ಅಂದಾಗ ನವಾಬ ದೋಸ್ತಲಿ ಆಳ್ವಿಕೆ ಮಾಡ್ತಾ ಇದ್ದ. ಯಾರಂತ ಹೇಳ್ತೀವಿ, ದೋಸ್ತಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ನವಾಬ ದೋಸ್ತ್ ಅಲಿ ಅಂತ ಹೇಳ್ತೀವಿ. ಈ ದೋಸ್ತ್ ಅಲಿ ಏನು ಮಾಡ್ತೇನೆ ಅಂತ ಹೇಳ್ತೀವಿ, ಆಳ್ವಿಕೆಯನ್ನು ಮಾಡ್ತಿದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ದೋಸ್ತಲಿ ಆಳ್ವಿಕೆ ಮಾಡ್ತಿದ್ದ ಸಂದರ್ಭದಲ್ಲಿ ನವಾಬನ ದೋಸ್ತಲಿ ಆಳ್ವಿಕೆ ಮಾಡ್ತಾ ಇದ್ದ. ಆದ್ರೆ ಈ ದೋಸ್ತಲಿ ಯಾರಿಂದ ನೇಮಕಗೊಂಡಿದ್ದ ಅಂತ ಹೇಳಾಗ್ತದ, ಹೈದರಾಬಾದಿನ ನಿಜಾಮ ಅಂತ ಕರಿತೀವಿ. ನಿಜಾಮನಾದಂಥ ಯಾರು ಹೇಳ್ತೀವಿ ರೀ, ಅಸಫ್ ಜಾ ಅಂತ ಕರಿತೀವಿ. ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅಂತ ಕರಿತೀವಿ. ಉಲ್ ಮುಲ್ಕ್ ಅಂತೇಳಿ ನಾವು ಕರಿತೀವಿ. ಅಸಫ್ ಜಾ ನಿಜಾಮ್ ಉಲ್ ಮುಲ್ಕನ ಏನಪ್ಪ ಅಂದಾಗ, ನೇಮಿಸಲ್ಪಟ್ಟಂಥ ವ್ಯಕ್ತಿ ನವಾಬನಾಗಿ ದೋಸ್ತಲಿ ಏನು ಮಾಡ್ತಾನಂತ ಹೇಳಾಗ್ತದ, ಕರ್ನಾಟಕ ಭೂಭಾಗದಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಕರ್ನಾಟಕ ಭೂಭಾಗದಲ್ಲಿ ನಾವು ನೋಡ್ತಾ ಹೋಗಿದ್ವಿ. ಎಲ್ಲಿಪ್ಪ ಅಂತ ಹೇಳಾಗ್ತದ, ಈ ಭೂಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಯಾರು ಆಳ್ವಿಕೆ ಮಾಡ್ತಾ ಇದ್ರು, ದೋಸ್ತಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆದ್ರೆ ಇಲ್ಲಿ ಏನಾಗ್ತದ ಅಂದಾಗ, ದೋಸ್ತಲಿ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಈ ದೋಸ್ತಲಿ ಅಸಮರ್ಥನಾಗ್ಯಾನ, ಭಾಳಷ್ಟು ದುರ್ಬಲನಾಗ್ಯಾನ, ಆಡಳಿತ ನಡ್ಸಕ್ಕೆ ಅವನಿಗೆ ಆಗಾಕತ್ತಿಲ್ಲ. ಹಾಗಾಗಿ ಅವನ ಆಡಳಿತ ಭಾಳಷ್ಟು ಕ್ಷೀಣಿಸಕತ್ತದ, ಅಧೋಗತಿಯತ್ತ ಸಾಗ್ತದ ಅಂತ ತಿಳ್ಕೊಂಡ ದೋಸ್ತಲಿಯ ಮೇಲೆ ಒಮ್ಮೆ ಯಾರ ದಾಳಿ ಮಾಡ್ತಾರಂದ್ರೆ, ಮರಾಠ ಸಾಮ್ರಾಜ್ಯ ದಾಳಿಯನ್ನು ಮಾಡ್ತದ. ಮರಾಠರು ಅಂತ ಕರಿತೀವಿ. ಮರಾಠರು ದೋಸ್ತಲಿಯ ಮೇಲೆ, ಕರ್ನಾಟಕ ಭೂಭಾಗದ ಮೇಲೆ ದಾಳಿ ಮಾಡಿದರು. ಹೌದಾ? ದಾಳಿ ಮಾಡಿದ ನಂತರ ಪುನಃ ಏನು ಮಾಡ್ತಾರ, ಈ ಕರ್ನಾಟಕ ಭೂಭಾಗವನ್ನು, ದೋಸ್ತಲಿ ಆಳ್ವಿಕೆ ಮಾಡುತ್ತಿದ್ದಂಥ ಕರ್ನಾಟಕ ಭೂಭಾಗ ಅಂತ ಕರಿತೀವಿ, ಇದನ್ನು ಸಂಪೂರ್ಣ ವಶಪಡಿಸಿಕೊಂಡು ಮರಾಠರು ಯಾರನ್ನ ಕೊಂದು ಹಾಕಿಬಿಡ್ತಾರಂದ್ರೆ ದೋಸ್ತಲಿಯನ್ನು ಕೊಂದು ಹಾಕಿಬಿಡ್ತಾರೆ. ಆವಾಗ ಪುನಃ ದೋಸ್ತಲಿ ಏನು ಮಾಡ್ತಾನ, ಸತ್ತೋದ ನಂತರ ಮತ್ತೆ ಪುನಃ ಏನಾಗ್ತದೆ ಅಂದಾಗ, ಇಲ್ಲಿ ಸಂಪೂರ್ಣ ಈ ಒಂದು ಮರಾಠರು ಅರ್ಕಾಟ ಪ್ರದೇಶವನ್ನು ವಶಪಡಿಸ್ಕೋತಾರೆ. ಅರ್ಕಾಟಿಕ್ ಪ್ರದೇಶವನ್ನು ಅಥವಾ ಕರ್ನಾಟಕ ಪ್ರದೇಶವನ್ನು ವಶಪಡಿಸ್ಕೊಂಡ್ರು. ಕರ್ನಾಟಕದ ರಾಜಧಾನಿ ಯಾವುದಂತ ಹೇಳಿದ್ರೆ ನಿಮಗೆ ಅರ್ಕಾಟ್ ಅಂತ ಕರಿತೀವಿ. ಹೌದಾ? ಅರ್ಕಾಟ್ ಕರ್ನಾಟಕದ ರಾಜಧಾನಿ ಅಂತ ಇದೆ. ಕರ್ನಾಟಕ ಪ್ರದೇಶದ ರಾಜಧಾನಿ. ದೋಸ್ತಲಿಯನ್ನು ಕೊಂದು ಈ ದೋಸ್ತಲಿಯ ಒಬ್ಬ ಅಳಿಯ ಇರ್ತಾನ. ದೋಸ್ತಲಿಯ ಅಳಿಯ ಇದ್ದಂಥ ಯಾರಂತ ಹೇಳಾಗ್ತದ, ಚಂದಾ ಸಾಹೇಬ ಅಂತೇಳಿ. ಚಂದಾ ಸಾಹೇಬ ಎಂಬ ಆತನ ಅಳಿಯ ಇರ್ತಾನ. ಈತನನ್ನು ಕೂಡ ಮರಾಠರು ಬಂಧಿಸಿ ಸತಾರ ಜೈಲಿನಲ್ಲಿ ಹಾಕಿಬಿಡ್ತಾರೆ. ಯಾವ ಜೈಲು? ಸತಾರ ಜೈಲಿನಲ್ಲಿ ಹಾಕಿಬಿಡ್ತಾರೆ. ಹಾಗಾಗಿ ಸಂಪೂರ್ಣ ದೋಸ್ತಲಿನೂ ಸತ್ತೋದ. ಕರ್ನಾಟಕ ಭೂಭಾಗ ಮರಾಠರಿಗೆ ವಶವಾಯಿತು.
ಚಂದಾ ಸಾಹೇಬ ದೋಸ್ತಲಿ ಅಳಿಯನಾದ ಚಂದಾ ಸಾಹೇಬನನ್ನು ಮರಾಠರು ಬಂಧಿಸಿ ಯಾವ ಜೈಲಿಗೆ ಹಾಕಿದ್ರು? ಸತಾರ ಜೈಲಿಗೆ ಹಾಕಿಬಿಟ್ರು. ಹೌದಾ? ಸತಾರ ಜೈಲಿಗೆ ಹಾಕಿದ ನಂತರ ಪುನಃ ಏನಾಗ್ತದ, ಕೆಲವು ದಿನಗಳ ನಂತರ ಮತ್ತೆ ಈ ಕರ್ನಾಟಕ ಭೂಭಾಗವನ್ನು ನವಾಬರು ಆಳ್ವಿಕೆ ಮಾಡ್ಬೇಕಂತ ತಿಳ್ಕೊಂಡ ಸತ್ತು ಹೋದಂಥ ದೋಸ್ತಲಿಯ ಒಬ್ಬ ಮಗ ಇರ್ತಾನ. ದೋಸ್ತಲಿಯ ಮಗ ಯಾರಂತ ಹೇಳ್ತೀವಿ? ಸಫ್ದರ್ ಅಲಿ ಅಂತೇಳಿ. ಯಾರಂತ ಕರೆಯಲಾಗ್ತದ? ಈ ಸಫ್ದರ್ ಅಥವಾ ಸಫ್ದರ್ ಅಲಿ ಅಂತ ಕರಿತೀವಿ. ಈ ಸಫ್ದರ್ ಅಲಿ ಏನು ಮಾಡ್ತಾನಂದಾಗ ಮರಾಠರಿಗೆ ಏನಂತ ಹೇಳ್ತಾನ? 1 ಕೋಟಿ ರೂಪಾಯಿಯನ್ನ ಕೊಡ್ತಾನೆ. ಎಷ್ಟು ಕೊಡ್ತಾನೆ ರೀ? 1 ಕೋಟಿ ರೂಪಾಯಿಯನ್ನ ಕೊಡ್ತಾನೆ. ಹೇಳ್ತಾನೆ, ನೋಡ್ರಿ ನಮ್ಮ ಪ್ರದೇಶವನ್ನು ನಮಗೆ ಬಿಟ್ಟು ಕೊಡ್ರಿ, ಹೆಂಗ ನನ್ನ ತಂದೆಯನ್ನು ಕೊಂದು ಹಾಕಿರಿ, ಇನ್ನು ಆ ಪ್ರದೇಶ ನನಗೆ ಕೊಡ್ರಿ, ಬಟ್ ನೀವು ನನಗೆ ಕೊಡಬೇಕಾದ್ರೆ ನಾನು ನಿಮಗೆ 1 ಕೋಟಿ ರೂಪಾಯಿನ ಕೊಡ್ತೀನಿ, ಪ್ರತಿಯುತ್ತರವಾಗಿ ನಮ್ಮ ಪ್ರದೇಶವನ್ನು ಮರಳಿ ಕೊಡ್ರಿ ಅಂತೇಳಿ 1 ಕೋಟಿ ರೂಪಾಯಿಯನ್ನು ಸಫ್ದರ್ ಅಲಿ ಏನು ಮಾಡ್ತಾರೆ? ಸಫ್ದರ್ ಅಲಿ ಏನು ಮಾಡ್ತಾನೆ? ಈ ಮರಾಠರಿಗೆ 1 ಕೋಟಿ ರೂಪಾಯಿನ ಕೊಟ್ಟ ಪುನಃ ಯಾವುದನ್ನು ಪಡೆದುಕೊಳ್ತಾನಂತ ಹೇಳಾಗ್ತದ? ಈ ಅರ್ಕಾಟನ್ನು ಅಥವಾ ಕರ್ನಾಟಕ ಭೂಪ್ರದೇಶದ ಅರ್ಕಾಟದ ರಾಜಧಾನಿಯನ್ನು ಪಡ್ಕೊಳ್ತಾನೆ, ಅಥವಾ ಕರ್ನಾಟಕವನ್ನು ಪಡ್ಕೊಂಡು ಬಿಡ್ತಾನೆ, ಕರ್ನಾಟಕ ಭೂಪ್ರದೇಶವನ್ನು. ಅದಾದ ಕೆಲವು ದಿನಗಳ ಬಳಿಕ ಏನಪ್ಪ ಅಂದಾಗ ಕರ್ನಾಟಕ ಭೂಭಾಗದಲ್ಲಿ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಈತ ಕೆಲವು ದಿನ ಆಳ್ವಿಕೆ ಮಾಡ್ತಾನೆ. ಆದರೆ ಇಲ್ಲಿ ಏನಾಗ್ತದೆ ಅಂದಾಗ ಈ ಸಫ್ದರ್ ಅಲಿ ಮತ್ತು ಆತನ ಒಬ್ಬ ಸಹೋದರ ಇರ್ತಾನ, ಅಲಿ ಮುರ್ತಾಬಾ ಅಂತೇಳಿ. ಯಾರಂತ ಕೇಳ್ತೀವಿ? ಅಲಿ ಮುರ್ತಾಬಾ. ಸಫ್ದರ್ ಅಲಿಯ ಸಹೋದರ ಅಲಿ ಮುರ್ತಾಬಾ ಅಂತೇಳಿ ನಾವು ನೋಡ್ತೀವಿ. ಈ ಅಲಿ ಮುರ್ತಾಬ್ ಅಂತ ಹೇಳ್ಕಾರ ನಾವು ನೋಡಿದಾಗ ಈತ ಯಾರನ್ನ ಕೊಲೆ ಮಾಡಿಬಿಡ್ತಾನಂದಾಗ ಸಫ್ದರ್ ಅಲಿಯನ್ನ ಕೊಲೆ ಮಾಡಿಬಿಟ್ಟ. ಅಲಿ ಮುರ್ತಾಬಾ ಸಫ್ದರ್ ಅಲಿಯನ್ನ ಕೊಲೆ ಮಾಡಿಬಿಟ್ಟ. ಏನೋ ಗೊತ್ತಿಲ್ಲ, ವೈಷಮ್ಯ ಆಡೈತದ ವೈಷಮ್ಯ ಇದ್ದಿರೋದ್ರಿಂದ ಕೊಲೆ ಮಾಡಿಬಿಟ್ಟ. ಕೊಲೆ ಮಾಡಿದ ನಂತರ ಪುನಃ ಏನಾಗ್ತದ, ಈ ಸಫ್ದರ್ ಅಲಿಯ ನಂತರ ಅಧಿಕಾರಕ್ಕೆ ಬರಬೇಕಾಗಿದ್ದು ಯಾರ ಅಂತ ಹೇಳ್ತೀವಿ? ಅಲಿ ಮುರ್ತಾಬಾ ಅಧಿಕಾರಕ್ಕೆ ಬರಬೇಕಾಗಿತ್ತು. ಆದ್ರೆ ಅಲಿ ಮುರ್ತಾಬಾ ಅಧಿಕಾರಕ್ಕೆ ಬರಲಿಲ್ಲ. ಕೊನೆಗೆ ಮತ್ತೆ ಪುನಃ ಯಾರ ಅಧಿಕಾರಕ್ಕೆ ಬರ್ತಾರ? ಅರ್ಕಾಟ್ ಪ್ರದೇಶದಲ್ಲಿ ಅಥವಾ ಕರ್ನಾಟಕ ಪ್ರದೇಶದಲ್ಲಿ ಯಾರ ಅಧಿಕಾರಕ್ಕೆ ಬರ್ತಾರ? ಸಫ್ದರ್ ಅಲಿಯ ಮಗ ಅಂತೇಳಿ ಯಾರಂತ ಕರಿತೀವಿ? ಈ ಸಫ್ದರ್ ಅಲಿ ಅಂತ ಕರಿತೀವಿ. ಈ ಸಫ್ದರ್ ಅಲಿಯ ಮಗ ಪುನಃ ಅಧಿಕಾರಕ್ಕೆ ಬಂದ ಅಂತೇಳಿ ನಾವು ನೋಡ್ತೀವಿ. ಸಫ್ದರ್ ಅಲಿಯ ಮಗ ಅಧಿಕಾರಕ್ಕೆ ಬರ್ತಾನಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಕೆಲವು ದಿನಗಳವರೆಗೆ ಕರ್ನಾಟಕ ಭೂಭಾಗ, ಪೂರ್ವ ತೀರದ ಕೋರಮಂಡಲದ ಹಿನ್ನಾಡಿನ ಭೂಭಾಗವನ್ನು ಬ್ರಿಟಿಷರು ಕರ್ನಾಟಕ ಅಂತ ಕರೆದ್ರು. ಅದರ ರಾಜಧಾನಿ ಅರ್ಕಾಟ್ ಅಂತ ಹೇಳ್ತೀವಿ.